ಬ್ರ್ಯಾಟ್ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ನಾನು ನಮ್ಮ ತಾಯಿನ ಕರ್ಕೊಂಬಂದೆ. ತುಂಬ ಖುಷಿಯಾಗಿ ಬಂದು ಖುಷಿಯಾಗಿ ಹೋಗೋವಂಥ ಸಿನಿಮಾ. ಇದರಲ್ಲಿ ಕಾಮಿಡಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಡ್ಯಾನ್ಸ್ ಇದೆ, ಮಜಾ ಇದೆ, ಸಾಂಗ್ ಇಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸಸ್ಪೆನ್ಸ್ ಕೂಡ ಇದೆ. ಪ್ರತಿಯೊಂದು ವಿಚಾರದಲ್ಲೂ ತುಂಬ ಚೆನ್ನಾಗಿ ಪ್ರತಿಯೊಂದು ಆ್ಯಕ್ಟರ್ಗೂ ಎಷ್ಟು ಸ್ಕ್ರೀನ್ ಸ್ಪೇಸ್ ಕೊಡಬೇಕು, ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಫಾರ್ ಮೀ ವಾಸ್ ದ ವಿಲನ್ಗೆ ಒಂದು ಕಾಮಿಡಿ ಟೋನ್ ಕೊಟ್ಟಿರೋದು. ಅದು ನೀವು ಬಂದು ನೋಡಲೇಬೇಕು. ಕನ್ನಡದಲ್ಲಿ ಮಾತಾಡೋರು, ಇಂಗ್ಲೀಷಲ್ಲಿ ಮಾತಾಡೋರು ಇಬ್ಬರು ಬಂದು ನೋಡಬೇಕು. ಇಟ್ಸ್ ರಿಯಲಿ ಫನಿ ಆ್ಯಂಡ್ ಐ ಥಿಂಕ್ ನೀವು ಬಂದರೆ ಇಲ್ಲಿ 2.5 ಅವರ್ ಖುಷಿಯಾಗಿದ್ಬಿಟ್ಟು ಹೋಗ್ತೀರಾ. ಸೊ ಡೂ ವಾಚ್. ಎಲ್ಲರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ಶಶಾಂಕ್ ಸರ್ ಈ ಸಿನಿಮಾದಲ್ಲಿ ನಮ್ಗೆ ಅವಕಾಶ ಕೊಟ್ಟಿರೋದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಅಂತೂ ಅದ್ಭುತವಾಗಿ ಬಂದಿದೆ. ಅಂದರೆ ನಮ್ಮ ಸಿನಿಮಾನ ನಾವೇ ಹೊಗಳ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ ಅನಿಸುತ್ತೆ. ಬಟ್ ಇಡೀ ಬ್ರ್ಯಾಟ್ ಸಿನಿಮಾ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದು, ಅದ್ಭುತವಾಗಿದೆ. ಎಲ್ಲೂ ಬೋರ್ ಆಗಲ್ಲ. ಇಡೀ ಸಿನಿಮಾ ಅಂದರೆ ಒಂದು ಮೆಸೇಜ್ ಇಟ್ಕೊಂಡು ಇಡೀ ಕಥೆನ ಸೂಪರಾಗಿ ಶಶಾಂಕ್ ಸರ್ ಹೇಳಿದ್ದಾರೆ. ಶಶಾಂಕ್ ಸರ್ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ. ಅವರು ಇಂಡಸ್ಟ್ರಿಲಿ ಒಂಥರ 100% ಸಕ್ಸಸ್ ರೇಟ್ ಇರುವಂಥ ಡೈರೆಕ್ಟರ್. ಅವರು ಚಿಕ್ಕ ವಯಸ್ಸಿನ ನೋಡ್ಕೊಂಡ್ಬಂದಿದ್ವಿ. ಅವ್ರ ಡೈರೆಕ್ಷನಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ದು ನಮಗೆ ತುಂಬ ಖುಷಿ ಆಗ್ತಾಯಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಫ್ಯಾಮಿಲಿ ಸಮೇತ, ಮಕ್ಕಳು ಸಮೇತ ಕರ್ಕೊಂಡೋಗಿ ಸಿನಿಮಾನ ನೋಡಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸುರೀಶ್. ಸೊ ಶಶಾಂಕ್ ಸರ್ ಜೊತೆ ನಂದು 2ನೇ ಸಿನಿಮಾ. ಕೌಸಲ್ಯ ಸುಪ್ರಜಾರಾಮದಲ್ಲೂ ಆ್ಯಕ್ಟ್ ಮಾಡಿದ್ದೆ. ಸೊ ನಮಗಂತೂ ತುಂಬ ಖುಷಿ ಇದೆ. ಸೊ ಆಡಿಯನ್ಸ್ ರಿಯಾಕ್ಷನ್ ಆಗಿರ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಹೇಳಬೇಕು ಅಂದರೆ, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡೋದ್ರಲ್ಲಿ ಶಶಾಂಕ್ ಸರೀಸ್ ಅವ್ರದ್ದು ಅದೇನು ಮಾರ್ಕ್ ಇದೆಯೋ, ಆ ಸೀಲ್ ಇದೆಯೋ ಅದನ್ನು ಬಿಟ್ಕೊಟ್ಟಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ನಮಗಂತೂ ತುಂಬ ಖುಷಿಯಾಗಿದೆ. ಸೊ ಎಲ್ಲರೂ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮ್ಮಂಥವ್ರನ್ನೆಲ್ಲ ಬೆಳೆಸಬೇಕು, ಸಪೋರ್ಟ್ ಮಾಡಬೇಕು. ಆ್ಯಂಡ್ ಮೇಯ್ನ್ಲಿ ಶಶಾಂಕ್ ಸರ್ ಯಾವತ್ತೂ ಹೊಸಬ್ರಿಗೆ ತುಂಬ ಅವಕಾಶಗಳನ್ನ ಕೊಡ್ತಾರೆ. ಅಂಥದ್ರಲ್ಲಿ ನಮಗೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿ ಆ ವೆಯ್ಟೇಜನ್ನ ತುಂಬಿರೋದಕ್ಕೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಕನ್ನಡ ಜನತೆ ಇದನ್ನು ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಬ್ರ್ಯಾಟ್ ಸಿನಿಮಾ ನೋಡ್ಕೊಂಬಂದ್ರಿ. ಆ್ಯಂಡ್ ಆ್ಯಕ್ಚುಲಿ ಈ ಸಿನಿಮಾ ನೋಡಿದ್ಮೇಲೆ ಡಾರ್ಲಿಂಗ್ ಕೃಷ್ಣ ಅವರು ಒಂದು 5 ಇಯರ್ಸ್ ಯಂಗರ್ ಕಾಣ್ತಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಈ ಸಿನಿಮಾದಲ್ಲಿ ಅವರ ಸ್ವ್ಯಾಗ್ ಆಗಲಿ, ಅವ್ರ ಆ್ಯಕ್ಟಿಂಗ್ ಆಗಲಿ, ಅವ್ರ ಪರ್ಫಾರ್ಮೆನ್ಸ್ ಆಗಲಿ, ಇಟ್ಸ್ ವೆರಿ ಫ್ರೆಶ್ ಆಗಿದೆ. ಒಂದು ಮಾಸ್ ಡಾರ್ಲಿಂಗ್ ಕೃಷ್ಣ ಅವ್ರನ್ನ ನೋಡ್ಬೋದು ನೀವು. ಆ್ಯಂಡ್ ಅದೇ ರೀತಿ ಈ ಸಿನಿಮಾದ ಹೀರೋಯಿನ್ ಆಗಲಿ, ಎಲ್ಲ ಸಹ ಕಲಾವಿದರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಈ ಸಿನಿಮಾದ ಹೀರೋ ಬಂದು ಕತೆ ಶಶಾಂಕ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಕಥೆನ. ಆ್ಯಂಡ್ ತುಂಬ ಪ್ಲಾಟ್ ಟ್ವಿಸ್ಟ್ ಇದೆ ಈ ಕಥೆಯಲ್ಲಿ. ಇದನ್ನು ಡೆಫಿನೆಟ್ಲಿ ನೀವು ಥಿಯೇಟ್ರಿಗೆ ಬಂದು ನೀವು ಎಂಜಾಯ್ ಮಾಡಬೇಕು. ಆ್ಯಂಡ್ ಒನ್ ಆಫ್ ದ ಟ್ರೂ ಎಂಟರ್ಟೈನರ್ಸ್ ಆಫ್ ದಿಸ್ ಇಯರ್ ಅಂತ ಹೇಳ್ಬೋದು ಈ ಸಿನಿಮಾನ. ಆಲ್ ದ ಬೆಸ್ಟ್ ಟು ಬ್ರ್ಯಾಟ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಫಸ್ಟ್ಲಿ ಪೇಷನ್ಸಿಂದ ಸಿನಿಮಾ ನೋಡಿ ನಿಮ್ಮ ಚಾನಲ್ಗಳಲ್ಲಿ ತೋರಿಸ್ತೀರಾ. ಸೊ ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಸರ್ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂದು ಗ್ರೂಪ್ ಆಫ್ ಬ್ರ್ಯಾಟ್ಸ್ಗಳು ಸೇರಿಕೊಂಡ್ರೆ ಎಷ್ಟು ಕ್ವಾಟ್ಲೆಗಳು ಏನೇನು ಸಿಗಾಕೋತಾರೆ, ಏನೇನು ಮಾಡಬಾರ್ದು ಮಾಡ್ತಾರೆ ಅನ್ನೋದಕ್ಕೆ ಸಿನಿಮಾ ನೋಡ್ಬೇಕು ನೀವು. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಶಶಾಂಕ್ ಸರ್. ಈಸ್ ಎ ಕಿಂಗ್ ಮೇಕರ್ ಫಾರ್ ಮೀ. ಅವ್ರ ಸಕ್ಸಸ್ ರೇಷೋ ಅಂತ ಬಂದರೆ 10/10 ಅನ್ನೋ ಥರ. ಕಿಂಗ್ ಅಲ್ಲ, ಅವರು ಕಿಂಗ್ ಮೇಕರು. ಅಂಥವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿರೋದು ನನ್ನ ಪುಣ್ಯ. ಆ್ಯಂಡ್ ನಾನು ಇಲ್ಲಿ ನಿಂತ್ಕೊಂಡು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಂದರೆ ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡಿರೋದಕ್ಕೆ ಕಾರಣ. ಆ್ಯಂಡ್ ಥ್ಯಾಂಕ್ ಯು ಬ್ರೋ. ಬೆಳ್ಳಗೆ ಬರೋಂಗೆ ತೋರಿಸಿ ಸ್ವಲ್ಪ. ಸೊ ಆ್ಯಂಡ್ ಜನ ಯಾರ್ಯಾರು ನೋಡ್ತಿದ್ದಾರೆ ಅವರು. ಆ್ಯಂಡ್ ನನಗೇನು ಪ್ರೌಡ್ ಫೀಲ್ ಇದೆ ಅಂತಂದರೆ ಈ ಸಿನಿಮಾ ನೋಡಿದ್ಮೇಲೆ ನಾನು ಯಾವ ಸಬ್ಜೆಕ್ಟ್ಗೆ ಬದ್ಧನಾಗಿ ನಿಂತಿದೆ ನನ್ನ ಕಂಟೆಂಟ್ಸಲ್ಲಿ. ಬೆಟ್ಟಿಂಗ್ ಪ್ರಮೋಷನ್ ಮಾಡಬಾರ್ದು, ಬೆಟ್ಟಿಂಗ್ ಆಡೋರ ವಿರುದ್ಧವಾಗಿ ಧ್ವನಿ ಎತ್ತುತ್ತಾ ಇದೆ. ಸೊ ಇದುವರೆಗೂ ನಾನು ಬೆಟ್ಟಿಂಗ್ದು ಯಾವುದೂ ವೀಡಿಯೋಸ್ಗಳನ್ನ ಪ್ರಮೋಟ್ ಮಾಡಿಲ್ಲ. ಅದೊಂದು ಹೆಮ್ಮೆ ಇದೆ. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಸಬ್ಜೆಕ್ಟಲ್ಲಿ ಕೆಲಸ ಮಾಡಿದ್ದೀನಿ ಅನ್ನೋ ತೃಪ್ತಿ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಶಶಾಂಕ್ ಸರ್ ನನ್ನ ಚಾನ್ಸ್ ಕೊಟ್ಟರು. ಇದು ನನ್ನ ಮೊದಲನೇ ಮೂವಿ ಮಾಡಿರೋದು ಕನ್ನಡದಲ್ಲಿ. ತುಂಬ ಒಳ್ಳೆ ಪಾತ್ರ ಕೊಟ್ಟವ್ರೆ. ಮೂವಿನೂ ಸಕ್ಕತ್ತಾಗಿದೆ. ಬೆಟ್ಟಿಂಗ್ ಮೇಲಿದೆ, ಗ್ಯಾಮ್ಲಿಂಗ್ ಮೇಲಿದೆ, ಆದರೆ ಫ್ಯಾಮಿಲಿ ಎಂಟರ್ಟೈನರು. ಎಲ್ಲರೂ ಬಂದು ನೋಡಿ ಹೋಗಿ. ಧನ್ಯವಾದ. ನಾನು ನಿಮ್ಮ ಕಾಮಿಡಿ ಕಿಲಾಡಿ BS ಆಚಾರ್ಯ. ಈ ಸಿನಿಮಾದಲ್ಲಿ ನಾನು ಬುಕ್ಕಿ ಬಾಬು ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ನನ್ನಂಥ ಬುಕ್ಕಿಗಳನ್ನ ನಂಬಿದ್ರೆ ಏನೇನಾಗುತ್ತೆ ಜೀವನ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಸೊ ಸಿನಿಮಾದಲ್ಲಿ ಗುಂಗುರ್ಗೋದಿದೆ ನಾನೇ ಅದು. ಈಗ ನಡೀತಾ ಇರೋ ಪ್ರೆಸೆಂಟ್ ಬೆಟ್ಟಿಂಗ್ ದಂಧೆಗಳನ್ನ ಹೇಗೆ ನಡೀತಾ ಇದೆ ಸಮಾಜ, ಹುಡುಗರೆಲ್ಲ ಹೆಂಗೆ ಕೆಡ್ತಾ ಇದ್ದಾರೆ ಅದರಿಂದ ಅಂತ ಒಂದು ಸುಂದರವಾದ ಚಿತ್ರ ಅಂತಲೇ ಹೇಳ್ಬೋದು. ಸೊ ಶಶಾಂಕ್ ಸರ್ ಅವರ ವಿಭಿನ್ನವಾದ ಪ್ರಯತ್ನ. ಸೊ ನನಗೆ ಚಾನ್ಸ್ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸಿನಿಮಾ ಮೂಲಕ. ಸೊ 31st ಅಂದರೆ ನಾಳೆ ರಿಲೀಸ್ ಆಗ್ತಾಯಿದೆ. ತುಂಬ ಚೆನ್ನಾಗಿ ಬಂದಿದೆ ಅಂತ ರಿವ್ಯೂಸ್ ಕೂಡ ಬರ್ತಾಯಿದೆ. ಸೊ ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನಮ್ಮ ಬ್ರ್ಯಾಟ್ ಸಿನಿಮಾ ಇವತ್ತು ಪ್ರೀಮಿಯರ್ ಶೋ ಆಗಿದೆ. ಆ್ಯಕ್ಚುಲಿ ನಿನ್ನೆಯಿಂದಲೇ ಪೇಯ್ಡ್ ಪ್ರೀಮಿಯರ್ಗಳೆಲ್ಲ ಸ್ಟಾರ್ಟ್ ಆಯಿತು. ನಿನ್ನೆ ಆಲ್ರೆಡಿ ಹುಬ್ಬಳ್ಳಿ, ಮೈಸೂರು ಮತ್ತು ಬೆಂಗಳೂರಲ್ಲಿ ತುಂಬ ಒಳ್ಳೆ
ಪ್ರಶಂಸೆ ವ್ಯಕ್ತ ಆಗಿದೆ ಸಿನಿಮಾಗೆ. ಪಬ್ಲಿಕ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳಿ ಖುಷಿ ಆಯಿತು. ಇವತ್ತಿನ ಶೋನಲ್ಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅಲ್ಟಿಮೇಟ್ಲಿ ಜನ ಎಂಜಾಯ್ ಮಾಡಬೇಕು ಅಂತಲೇ ಸಿನಿಮಾ ಮಾಡೋದು. ಸೊ ಈ ರೆಸ್ಪಾನ್ಸ್ ಸಿಗ್ತಾ ಇರೋದಕ್ಕೆ ಖುಷಿಯಾಗಿದೆ. ಇನ್ನೂ ಹೆಚ್ಚಿನ ಜನ ಇದೇ ಥರ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ಎಂಜಾಯ್ ಮಾಡಿ ಅಂತ ಕೇಳ್ಬೋದು. ಫಿಲ್ಮ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಿನ್ನೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ನಿಮಗೂ ಈ ಫೀಲಿಂಗ್ ಹೆಂಗಿದೆ ಆರ್ ವಾಟ್ ವೆದರ್ ಯು ಲೈಕ್ ಆರ್ ನೋ, ಮೀಡಿಯಾದವರು ನೀವೆಲ್ಲ ಪ್ಲೀಸ್ ಪ್ರಮೋಟ್ ಅವರ್ ಫಿಲ್ಮ್. ಇಫ್ ಯು ಲೈಕ್ ಡಿಟ್, ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿಸಿ. ಆ್ಯಂಡ್ ವಿ ಎಕ್ಸ್ಪೆಕ್ಟ್ ನಾಳೆ ಬೆಳಿಗ್ಗೆವರೆಗೂ ಈ ಸಿನಿಮಾ ಓನ್ಲಿ ಬ್ರ್ಯಾಟ್, ಎಲ್ಲೇ ಹೋದರೂ ಬ್ರ್ಯಾಟ್ ಸುದ್ದಿನೇ ಮಾತಾಡಬೇಕು ಅಂತ ಐ ಆಮ್ ಎಕ್ಸ್ಪೆಕ್ಟಿಂಗ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.